ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತೊಂದು ಸಮರ ಸಾರಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರತಿಭಟನೆ ನಡೆಸಿದರು. ಸಂತ್ರಸ್ತರ ಜೊತೆ ದೆಹಲಿಯ ಪಾರ್ಲಿಮೆಂಟ್ ಸ್ಟ್ರೀಟ್ ಠಾಣೆಯ ಮುಂದೆ ಧರಣಿ ಮಾಡಿದರು. ದೆಹಲಿ ಪ್ರತಿಭಟನೆಯಲ್ಲಿ ಪೆಲೆಟ್ ಗನ್ನಿಂದ ಯುವಕನಿಗೆ ಗಾಯ ಆಗಿದೆ. ದೆಹಲಿಯಲ್ಲಿ ಜೆನ್ಸಿಗಳು ನಡೆಸಿದಂತ ಪ್ರತಿಭಟನೆ, ಆ ಸಂದರ್ಭದಲ್ಲಿ ಪೆಲೆಟ್ ಗನ್ನಿಂದ ಯುವಕನೊಬ್ಬನಿಗೆ ಗಾಯ ಆಗಿದೆ. ಎಫ್ಐಆರ್ ದಾಖಲಿಸುವಂತೆ ಆಗ್ರಹಿಸಿ ಪೊಲೀಸ್ ಠಾಣೆ ಮುಂದೆ ರಾಹುಲ್ ಗಾಂಧಿ ಧರಣಿ ಮಾಡಿದರು. ಡಿಸಿಪಿ ಕಚೇರಿಯ ಮುಂದೆ ವಿದ್ಯಾರ್ಥಿಗಳ ಜೊತೆ ರಾಹುಲ್ ಗಾಂಧಿ ಧರಣಿ ನಡೆಸಿದರು. ಎಫ್ಐಆರ್ ದಾಖಲಿಸುವಂತೆ ಪೊಲೀಸ್ ಠಾಣೆಯ ಮುಂದೆ ರಾಹುಲ್ ಗಾಂಧಿ ಪ್ರತಿಭಟನೆ ನಡೆಸಿದರು. ಜುಲೈ 20ರಂದು ಪ್ರತಿಭಟನೆಯ ಸಂದರ್ಭದಲ್ಲಿ ನಡೆದಿದ್ದ ದಾಳಿ ಇದು. ಪೆಲೆಟ್ ಗನ್ನಿಂದ ನಡೆದಿದ್ದ ದಾಳಿ. ಜೆನ್ಸಿ ಏನ್ ಪ್ರೊಟೆಸ್ಟ್ ನಡೆಸ್ತಾ ಇತ್ತು, ಆಗ ಪೆಲೆಟ್ ಗನ್ನಿಂದ ಆದಂತಹ ದಾಳಿ. ಎಫ್ಐಆರ್ ಆಗೋ ತನಕ ಡಿಸಿಪಿ ಕಚೇರಿಯಿಂದ ಕದಲಲ್ಲ ಅಂತ ರಾಹುಲ್ ಗಾಂಧಿ ನಿರ್ಧಾರ ಮಾಡಿದ್ದಾರೆ. ಪೆಲೆಟ್ ಗನ್ನಿಂದ ಗಾಯಗೊಂಡಿದ್ದಂತಹ ಯುವಕ ಸಾಹಿಲ್ ಲೋಚವ್ ರಾಹುಲ್ ಗಾಂಧಿ ಜೊತೆ ಇದ್ದಾರೆ. ಜೆನ್ಸಿಗಳೊಂದಿಗೆ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ರಾಹುಲ್ ಗಾಂಧಿ. ಎಫ್ಐಆರ್ ಆಗೋ ತನಕ ಈ ಜಾಗ ಬಿಟ್ಟು ಕದಲಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ. ಅಲ್ಲೇ ಧರಣಿ ನಡೆಸುತ್ತಿದ್ದಾರೆ. ನಾವು ಈಗ ನವದೆಹಲಿಯ ಪಾರ್ಲಿಮೆಂಟ್ ಸ್ಟ್ರೀಟ್ ಪೊಲೀಸ್ ಠಾಣೆಯ ಮುಂಭಾಗ ಇದ್ದೇವೆ. ಇಲ್ಲಿ ನೋಡಬಹುದು, ಇಲ್ಲಿನ ವಿಶಿಷ್ಟ ಇಷ್ಟೇ, ಇವತ್ತು ಪೊಲೀಸ್ ಠಾಣೆಯ ಮುಂಭಾಗವೇ ಪ್ರತಿಭಟನೆ ನಡೀತಾ ಇರುವಂತದ್ದು. ಆ ಪ್ರತಿಭಟನೆಯ ನೇತೃತ್ವ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ವಹಿಸಿರುವಂತದ್ದು. ಯಾಕಪ್ಪ ಅಂತ ಅಂದ್ರ, ಈಗ ಮೊನ್ನೆಯಷ್ಟೇ ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆ ಏನ್ ನಡೆದಿತ್ತು, ಆ ಸಂದರ್ಭದಲ್ಲಿ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಪೆಲೆಟ್ ಗನ್ ಅನ್ನ ಬಳಸಿದ್ರು. ಈ ಪೆಲೆಟ್ ಗನ್ನಿಗೆ ಸಂಬಂಧಪಟ್ಟ ಹಾಗೆ ಒಂದು ಎಫ್ಐಆರ್ ದಾಖಲಾಗಬೇಕು ಅನ್ನುವಂತ ಆಗ್ರಹ ಹಲವು ದಿನಗಳಿಂದಲೂ ಕೂಡ ಇತ್ತು. ಆದ್ರೆ ಅದು ಕೇವಲ ಆಗ್ರಹವಾಗಿತ್ತು. ದೆಹಲಿಯ ಪೊಲೀಸರು ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡಲಿಕ್ಕೆ ಕೂಡ ನಿರಾಕರಣೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಂಸತ್ತಿನಲ್ಲೂ ಕೂಡ ಬಹಳಷ್ಟು ಧ್ವನಿ ಎತ್ತುವ ಕೆಲಸ ಆಯಿತು. ಆದ್ರೆ ಕೊನೆಯವರೆಗೂ ಕೂಡ ಉತ್ತರ ಕೊಡ್ತೇವೆ, ಉತ್ತರ ಕೊಡಲ್ಲ, ಈ ಎರಡೇ ವಿಚಾರಗಳ ನಡುವೆ ಇಡೀ ಸಂಸತ್ ಕಲಾಪ ಏನು ಒಂದು ರೀತಿಯಲ್ಲಿ ನೀರಿನಲ್ಲಿ ಹೋಮ ಮಾಡಿದಂತೆ ಆಗಿದ್ದು ಕೂಡ ನಾವು ನೋಡಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಪುನಃ ಏನು ಆ ಸಂತ್ರಸ್ತರನ್ನ ಕರೆದುಕೊಂಡು ನೇರವಾಗಿ ಪೊಲೀಸ್ ಠಾಣೆಗೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ನೀವು ಯಾಕೆ ಎಫ್ಐಆರ್ ಅನ್ನ ರಿಜಿಸ್ಟರ್ ಮಾಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆಯನ್ನ ಮುಂದಿಟ್ಟಿರುವಂತದ್ದು ನೋಡಬಹುದು. ಹಲವು ಕಾಂಗ್ರೆಸ್ನ ಹಿರಿಯ ನಾಯಕರು ರಾಹುಲ್ ಗಾಂಧಿ ಅವರ ಜೊತೆ ನಿಂತಿರುವಂತದ್ದು. ಸಂತ್ರಸ್ತರನ್ನ ನೇರವಾಗಿ ಕರೆದುಕೊಂಡು ಬಂದಿದ್ದಾರೆ. ಈವನ್ ಆ ಸಂದರ್ಭದಲ್ಲಿ ಗಾಯಗೊಂಡಿದ್ದಂತಹ ಏನು ಸಂತ್ರಸ್ತರಿದ್ರು, ವಿದ್ಯಾರ್ಥಿಗಳಿದ್ರು, ಅವರನ್ನ ಏನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆ ಆಸ್ಪತ್ರೆಯಿಂದಲೂ ಕೂಡ ಇದು ಪೆಲೆಟ್ ಗನ್ ಬಳಕೆಯಿಂದ ಆಗಿರುವಂತಹದ್ದು ಅನ್ನುವಂತ ಮಾಹಿತಿಯನ್ನು ಕೂಡ ನೀಡಲಾಗಿತ್ತು. ಆದ್ರೆ ಅದಾದ ನಂತರ ಏನು ಸಂಸತ್ನ ಒಳಗಡೆ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಲಿಕ್ಕೆ ವಿಪಕ್ಷ ಬಹಳಷ್ಟು ಪ್ರಯತ್ನಗಳನ್ನು ನಡೆಸಿತ್ತು. ಆದ್ರೆ ಅದು ಅಂತಿಮವಾಗಿ ಆಗಲಿಲ್ಲ. ಕೇವಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಲ್ಲೇ ಎಲ್ಲವೂ ಕೂಡ ಮುಗಿದಿದ್ದನ್ನು ನಾವು ನೋಡಿದ್ವಿ. ಅದಾದ ನಂತರ ಸುಪ್ರೀಂ ಕೋರ್ಟ್ ಇಂಟರ್ಫಿಯರೆನ್ಸ್ ಬಳಿಕ ಯಾರು ವಿದ್ಯಾರ್ಥಿಗಳನ್ನ ಹೊರಗಡೆ ತರುವಂತೆ ಯಾರ್ಯಾರು ಬಂಧನಕ್ಕೆ ಒಳಗಾಗಿದ್ರು, ಕೇಸ್ ಆಗಿತ್ತು. ಆ ಕೇಸ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕೂಡ ಒಂದಷ್ಟು ನಿರ್ದೇಶನ ನೀಡಿದ ಬಳಿಕ ಆ ಕೇಸ್ಗಳನ್ನೆಲ್ಲವನ್ನು ಕೂಡ ಕ್ವಾಶ್ ಮಾಡಲಾಗಿತ್ತು. ಅದಾದ ನಂತರ ಅಲ್ಲಿಗೆ ನಿಂತೋಗಿತ್ತು. ಈ ಎಲ್ಲ ಏನು ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ಈಡೇರಿಸ್ತೇವೆ ಅಂತ ಕೇಂದ್ರ ಸರ್ಕಾರವೂ ಕೂಡ ಹೇಳಿತ್ತು. ಆದ್ರೆ ಅದು ಕೇವಲ ಮಾತಿಗೆ ಮಾತ್ರ ಸೀಮಿತ ಆಗಿತ್ತು. ಇದರ ಮತ್ತೊಂದು ಭಾಗವಾಗಿ ಏನು ಎಫ್ಐಆರ್ ಅನ್ನು ದಾಖಲಿಸಬೇಕು ಅನ್ನುವಂತ ಆಗ್ರಹ ಪದೇ ಪದೇ ಕೇಳಿ ಬರ್ತಾ ಇತ್ತು. ವಿಪಕ್ಷಗಳು ಕೂಡ ಎತ್ತುವಂತ ಕೆಲಸವನ್ನ ಮಾಡಿದ್ವು. ಆದ್ರೆ ಅದು ಕೇವಲ ಮಾತಿಗೆ ಮಾತ್ರ ಸೀಮಿತ ಆಗಿತ್ತು. ಅದನ್ನು ಕಾರ್ಯರೂಪಕ್ಕೆ ಇಳಿಸುವ ಸಂಬಂಧ ಇವತ್ತು ನೇರವಾಗಿ ಪಾರ್ಲಿಮೆಂಟ್ ಸ್ಟ್ರೀಟ್ ಡಿಸಿಪಿ ಕಚೇರಿಗೆ ಮುಂದೆ ಬಂದಿರುವಂತದ್ದು ಪೊಲೀಸ್ ಠಾಣೆ. ಇಲ್ಲಿಗೆ ಬಂದು ಯಾಕೆ ನೀವು ಎಫ್ಐಆರ್ ಅನ್ನು ದಾಖಲು ಮಾಡಿಲ್ಲ ಅನ್ನುವಂತ ಪ್ರಶ್ನೆಯನ್ನ ನೇರವಾಗಿ ಡಿಸಿಪಿ ಅವರಿಗಿರ್ಬೋದು, ಅದೇ ರೀತಿಯ ಅಧಿಕಾರಿಗಳಿಗಿರ್ಬೋದು ಕೇಳುವಂತ ಕೆಲಸ ಆಯಿತು. ಸುಮಾರು ಅರ್ಧ ಗಂಟೆಯಿಂದಲೂ ಕೂಡ
ಇಲ್ಲಿ ಪಾರ್ಲಿಮೆಂಟ್ ಸ್ಟ್ರೀಟ್ ಏನಿದೆ ಆ ಸ್ಟ್ರೀಟಿನ ಪೊಲೀಸ್ ಠಾಣೆಯ ಮುಂದೆ ಡಿಸಿಪಿ ಕಚೇರಿಯ ಮುಂದೆ ಪ್ರತಿಭಟನೆಗೆ ರಾಹುಲ್ ಗಾಂಧಿ ಅವರು ಕೂತಿರುವಂತದ್ದನ್ನ ನಾವು ನೋಡಬಹುದು. ಅಂದ್ರೆ ಠಾಣೆಯ ಮುಂದೆ ಕೂತಿರುವ ಕಾರಣಕ್ಕೋಸ್ಕರ ಯಾರು ಕೂಡ ಅಂದ್ರೆ ಬೇರೆಯವರಿಗೆ ಅವಕಾಶ ಇಲ್ಲ, ಮತ್ತೆ ಅವರ ಜೊತೆ ಬಂದಂತ ನಾಯಕರಿಗೆ ಅವಕಾಶ ಕೊಡಲಾಗಿದೆ. ಪ್ರತಿಭಟನೆಯನ್ನ ಮಾಡುವಂತ ಕೆಲಸ ನಡೀತಾನೆ ಇದೆ. ಯಾವ ಕಾರಣಕ್ಕೂ ನಾವು FIR ರಿಜಿಸ್ಟರ್ ಆಗದ ಹೊರತು ನಾವು ಪ್ರತಿಭಟನೆಯನ್ನ ಕೈ ಬಿಡುವುದೇ ಇಲ್ಲ, ಧರಣಿಯನ್ನ ಕೈ ಬಿಡುವುದಿಲ್ಲ. ಅಲ್ಲಿವರೆಗೂ ನಾವು ಇಲ್ಲೇ ಕೂತಿರ್ತೇವೆ ಅನ್ನುವಂಥದ್ದು. ಈಗಷ್ಟೇ ರಾಹುಲ್ ಗಾಂಧಿ ಅವರನ್ನ ಒಳಗಡೆ ಕರೆದಿದ್ದಾರೆ ಮಾತುಕತೆಗೆ, ಏನು ಅನ್ನುವಂಥ ವಿವರಣೆ ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ. ಇನ್ನು ಈ ಕಡೆಯಿಂದಲೂ ಕೂಡ ನಾವು ನೋಡಬಹುದು, ಈ ಭಾಗದಲ್ಲಿ ಅಂದ್ರೆ ಅದರ ಪಕ್ಕದಲ್ಲೇ ಕೂತು ರಘುಪತಿ ರಾಘವ್ ರಾಜಾರಾಮ್ ಮಾಡೋದಿರ್ಬೋದು, ಸರ್ಕಾರದ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗುವಂತದ್ದಿರ್ಬೋದು ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಬೆಂಬಲವಾಗಿ ಘೋಷಣೆಗಳನ್ನ ಕೂಗ್ತಾ ಇರುವಂತದ್ದು, ಆಡಳಿತ ಪಕ್ಷಕ್ಕೆ ಕಟುವಾಗಿ ಟೀಕೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ, ಧಿಕ್ಕಾರಗಳನ್ನು ಕೂಗುವಂತಹ ಕೆಲಸ ಆಗ್ತಾ ಇದೆ. ಇದೀಗ ಸಂತ್ರಸ್ತರು ಕೂಡ ಇಲ್ಲೇ ವೇದಿಕೆಯಲ್ಲಿ ಕೂತಿರುವಂತದ್ದು ನಾವು ನೋಡಬಹುದು. ಆ ಯುವಕನಿಗೆ ಪಿಲೆಟ್ ಗನ್ ಅನ್ನ ಬಳಸಿದ ಸಂದರ್ಭದಲ್ಲಿ ಹಿಂದೆಯೂ ಕೂಡ ರಾಹುಲ್ ಗಾಂಧಿ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಯಾವ ರೀತಿ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಆಕ್ಷೇಪವನ್ನ ನೇರವಾಗಿ ಮಾಧ್ಯಮಗಳ ಮೂಲಕವೇ ಆಡಳಿತ ಪಕ್ಷಕ್ಕೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನ ಮಾಡಿದ್ರು. ಅದು ಕೇವಲ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು. ಅದೊಂದು FIR ಆಗಬೇಕು, ಇದನ್ನ ಮಾಡಿದವರು ಯಾರು, ಗುಂಡು ಹಾರಿಸಿದವರು ಅಂದ್ರೆ ಪೆಲೆಟ್ ಗನ್ ಅನ್ನ ಬಳಸಿದವರು ಯಾರು ಅನ್ನುವಂಥದ್ದು ಮಾಹಿತಿಯನ್ನ ಒಂದು FIR ರಿಜಿಸ್ಟರ್ ಆಗಬೇಕು, ಮತ್ತೆ ಅದರ ಮುಂದುವರೆದ ಭಾಗವಾಗಿ ತನಿಖೆ ಕೂಡ ನಡಿಬೇಕು ಅನ್ನುವಂತ ಆಗ್ರಹ ಇತ್ತು. ಒಂದಷ್ಟು ಮಾಹಿತಿಗಳನ್ನ ಈಗ ಪೊಲೀಸ್ ಠಾಣೆಯಲ್ಲಿ ನೀಡಿದ್ರು. ಆನಂತರ ಹೊರಗಡೆ ಬಂದಿದ್ದಾರೆ ರಾಹುಲ್ ಗಾಂಧಿ ಅವರು. ಮತ್ತೆ ಪ್ರತಿಭಟನೆಗೆ ಕೂತಿರುವಂತದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಇದು ಮುಂದುವರಿಯುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಎಷ್ಟು ಹೊತ್ತು ನಡೆಯುತ್ತೆ ಅನ್ನುವಂಥದ್ದು ಕೂಡ ಇನ್ನು ಕಾದು ನೋಡಬೇಕಾಗಿದೆ. ಪೊಲೀಸರು ಯಾವ ರೀತಿ ಆಕ್ಟ್ ಮಾಡ್ತಾರೆ, FIR ರಿಜಿಸ್ಟರ್ ಆಗುವ ತನಕವೂ ಕೂಡ ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರು ಹೇಳ್ತಾ ಇರುವಂತದ್ದು. ಯಾರು ಈ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಆ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು. ವಿದ್ಯಾರ್ಥಿಗಳ ವಿರುದ್ಧ ಈ ರೀತಿಯ ಪೆಲೆಟ್ ಗನ್ಗಳನ್ನ ಬಳಸಿರುವಂತದ್ದು ಸರಿಯಲ್ಲ ಅನ್ನುವಂಥದ್ದು ಈವನ್ ಸಂಸತ್ನ ಒಳಗೂ ಕೂಡ ಕಾಂಗ್ರೆಸ್ ಹೋರಾಟ ಮಾಡಿತ್ತು. ಅದೇ ರೀತಿ ಹೊರಗೂ ಕೂಡ ಹೋರಾಟ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.